ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕಿಂಗ್ ಆ್ಯಂಡ್ ಕಿಚನ್ ಟಿಪ್ಸ್. ಅರ್ಧ ಕಪ್ ಹಾಲೊಳಗೆ ಈ ಹಿಟ್ಟು ಹಾಕಿ ನೋಡ್ರಿ, ಭಾರಿ ಬೆಸ್ಟ್ ಆಗ್ಯಾವ. ಚಪಾತಿ ರೊಟ್ಟಿಗಿಂತನೂ ಮಸ್ತ್ ಆಗ್ಯಾವು. ಪರಾಟ ಆಗತಿ ಆಗ್ಯಾವ, ಸೇಮ್ ಪರಾಟನ ಅನ್ಕೋಬೇಕು ನೀವು, ಅಷ್ಟು ಚಲೋ ಆಗ್ಯಾವ ನೋಡ್ರಿ. ಮತ್ತು ಚಪಾತಿ ರೊಟ್ಟಿಗಿಂತನೂ ಸಂಜೆ ಮಟ್ಟ ಇಟ್ಟರೂ ಏನಾಗಲ್ಲ, ಅಷ್ಟು ಸಾಫ್ಟ್ ಆಗಿರ್ತಾವೆ. ಈಗ ಒಂದು ಅರ್ಧ ಕಪ್ ಹಾಲನ್ನ ಒಂದು ಬುಟ್ಟಿಗೆ ಹಾಕ್ಕೊಂಡೇನಿ ನೋಡ್ರಿ. ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಆಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಹಾಕ್ಕೊಂಡು ಉಪ್ಪೆಲ್ಲ ಕರ್ಗೋ ಮಟ್ಟ ಮತ್ತು ಎಣ್ಣೆ ಹಾಲೊಳಗೆಲ್ಲ ಮಿಕ್ಸ್ ಆಗ್ಬೇಕ್ರಿ. ಈ ರೀತಿ ಪೂರ್ತಿ ಚೆಂದಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದು ಕಪ್ಪಿನ್ಕಿಂತ ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು ತೊಗೊಂಡೇನಿ ನೋಡ್ರಿ. ಅದಕ್ಕೆ ಹಾಕ್ಕೊಂಬಿಡ್ತೇನೆ ಹಾಲೊಳಗೆ. ಆಮೇಲೆ ಇದ್ರ ಜೊತೆ ನಾನು ಅದು ಎಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ನಲ್ಲ ಅದರಷ್ಟನ್ನು ಮೈದಾ ಹಿಟ್ಟು ತೊಗೋತೇನೆ ನೋಡ್ರಿ. ಬರೀ ಮೈದಾ ಹಿಟ್ಟು ನಾನು ಮಾಡಿಲ್ಲ, ಆಮೇಲೆ ಬರೀ ಗೋಧಿ ಹಿಟ್ಟಿನಿಂದನೂ ಮಾಡಿಲ್ಲ. ಯಾಕಂದ್ರೆ ಬರೀ ಗೋಧಿ ಹಿಟ್ಟಿಂದ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗೋಲ್ಲ ಮತ್ತು ಚಲೋನೂ ಆಗೋದಿಲ್ಲ, ಪದ್ರೂ ಉಚ್ಚೋದಿಲ್ಲ ರೀ. ಆಮೇಲೆ ಬರೀ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತೀರಿ. ಹಾಗಾಗಿ ನಾನು ಇವತ್ತು ಎರಡೂ ಹಿಟ್ಟು ಮಿಕ್ಸ್ ಮಾಡತ್ತೀನಿ. ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಣ್ಣೆ ಹಾಲು ಇರ್ತೈತಲ್ಲ, ಅದು ಹಿಟ್ಟಿನ ತುಂಬಾ ಈ ರೀತಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಅದು ಪೂರ್ತಿ ಮಿಕ್ಸ್ ಆಗೋ ಮಟ್ಟನೂ ಒಂದು ಸ್ವಲ್ಪ ನೀರು ಹಾಕಬಾರ್ದು. ಆಮೇಲೆ ಅದು ಪೂರ್ತಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮೆದುವಾಗಿ ನಾದಬೇಕ್ರಿ. ನಮ್ಮ ಕೈಗೆ ಅದು ಅಂಟ್ತಿರ್ಬೇಕು ನೋಡ್ರಿ, ಆ ರೀತಿ ನಾದ್ಕೋಬೇಕು ಪೂರ ಗಟ್ಟಿಯಾಗಿ. ಮತ್ತು ಅದು ಒಂಥರ ಚಪಾತಿ ಹಿಟ್ಟಿನ ಗತೆ ನಾದಕ್ಕೆ ಹೋಗಬೇಡ್ರಿ. ಈಗ ನಾನು ನಾದಿ ತೋರ್ಸಾತೀನಲ್ಲ, ಈ ರೀತಿ ಮೆದುವಾಗಿ ನಮ್ಮ ಕೈಗೆ ಅಂಟ್ಕೊತಿರ್ಬೇಕು ನೋಡ್ರಿ, ಆ ರೀತಿ ನಾದ್ಕೊರಿ ಹಿಟ್ಟು. ಈಗ ನೋಡ್ರಿ ಹಿಟ್ಟೆಲ್ಲ ನಾದ್ಕೊಂಡೆ. ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೇಲೆ ಈ ರೀತಿ ಮಿದ್ಕೊಂಡ್ಬಿಡೋಣ. ಎಣ್ಣೆ ಹಚ್ಕೊಂಡು ಆಮೇಲೆ 1 ತಾಸು ಅಥವಾ ಅರ್ಧ ತಾಸಷ್ಟು ನೆನೆಸಿ ಇಡಬೇಕ್ರಿ ಇದನ್ನು. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಹೊಸ್ತಾ ಬಂದಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಗೆ ಬೆಲ್ ಅನ್ನತೈತಿ, ಅದನ್ನು ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಫಸ್ಟ್ ವಿಡಿಯೋ ನೀವು ನೋಡ್ಕೋಬೋದು. ಈಗ ನೋಡ್ರಿ ಇದನ್ನು ಬಾಯಿ ಮುಚ್ಚಿ ಒಂದು ಅರ್ಧ ತಾಸು ಅಥವಾ 1 ತಾಸು ನಾವು ಬೆಳಗ್ಗೆ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡಾಕುಂತ್ರ ಒಂದು 12 ಗಂಟೆ ಸುಮಾರು ನಾದ್ಕೊಂಡು ಇಟ್ಕೋಬೋದು. ಇಲ್ಲಾಂದ್ರೆ ರಾತ್ರಿ ಮಾಡಾಕುಂತ್ರ ಒಂದು 7 ಗಂಟೆ 8 ಗಂಟೆ ಸುಮಾರು ನಾದಿ ಇಟ್ಬಿಟ್ರೆ ನೀವು ಮಾಡೋ ಟೈಮಿಗೆ ಕರೆಕ್ಟಾಗಿ ಅದು ರೆಡಿಯಾಗಿರ್ತೈತೆ ರೀ ಹಿಟ್ಟು. ಈಗ ನಾನು 1 ತಾಸು ಅಥವಾ ಅರ್ಧ ತಾಸು, ನಾನು 1 ತಾಸಷ್ಟು ನೆನೆಸಿಟ್ಟಿದ್ದೆ ನೋಡ್ರಿ ಹಿಟ್ಟು. ಎಷ್ಟು ಸೂಪರಾಗಿ ಆಗೈತೆ ನೋಡ್ರಿ. ಆಗಳೇ ನಮ್ಗೆ ಕೈಗೆಲ್ಲ ಅಂಟ್ಕೊಳತಿತ್ತಲ್ಲ, ಈಗ ಒಂದು ಸ್ವಲ್ಪ ಅಂಟ್ಕೊಳಂಗಿಲ್ಲ. ನೆನೆದ್ರೆ ಭಾಳ ಸಾಫ್ಟ್ ಆಕೈತ್ರಿ ಇದು ಹಿಟ್ಟು. ನಾವು ಫಸ್ಟಿಗೆ ಭಾಳ ಗಟ್ಟಿ ನಾದ್ಬಿಟ್ರೆ ಅದು ಒಂದು ಸ್ವಲ್ಪನೂ ಚಲೋನೂ ಆಗೋಲ್ಲ, ಪರಾಟಾಗತ್ತೆ. ಈಗ ನೋಡ್ರಿ ಇದನ್ನು ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ನೊಳಗೆ ಈ ರೀತಿ ಉಳ್ಳಿ ಮಾಡಿ ಇಡ್ತೀನಿ. ಇದನ್ನು ನೆನೆಸಿಂದ ಜಾಸ್ತಿ ಒತ್ತಿ ನಾದಾಕೆ ಹೋಗ್ಬಿಡ್ತೀರಿ, ಅಷ್ಟೇ ಸ್ವಲ್ಪ ಮಿದ್ಕೋಬೇಕು ಎಣ್ಣೆ ಹಚ್ಕೊಂಡು. ಈಗ ಉಳ್ಳಿ ಹರ್ಕೊತೇನೆ ನೋಡ್ರಿ. ನಾ ಇಷ್ಟು ಹಿಟ್ಟೊಳಗೆ ಒಂದು 5-6 ಚಪಾತಿ ರೆಡಿ ಆಗ್ತಾವೆ, 6 ಪರೋಟ. ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು ಉಳ್ಳಿ ತೊಗೊಂಡು ಲಟ್ಟಿಸ್ಕೊಂಡ್ಬಿಡ್ತೇನೆ ರೀ. ನೀವು ಬೇಕಂದ್ರೆ ನಿಮ್ಮ ಕಡೆ ಲತ್ತಿಗುಣಿ ಹೋಳಿಗೆ ಮನೆ ಅದು ಇರ್ತೈತಲ್ಲ ಅದ್ರೊಳಗೆ ಲಟ್ಟಿಸ್ಕೋಬೋದು. ಇಲ್ಲಾಂದ್ರೆ ಅದ್ರದ್ದು ಶೀಟ್ ಇರ್ತೈತಲ್ಲ ಅದ್ರ ಮ್ಯಾಗಾದ್ರೂ ಇಟ್ಕೊಂಡು ಮಾಡ್ಕೋಬೋದು. ಹೋಳಿಗೆ ಮನೆ ಅಂದ್ರೆ ಸ್ಟೀಲಿಂದ ಇರ್ತೈತಲ್ಲ ಹೋಳಿಗೆ ಮಾಡೋದು, ಅದ್ರ ಮ್ಯಾಗಾದ್ರೂ ಮಾಡ್ಕೋಬೋದು. ನಾನು ಸ್ಟೀಲಿಂದ ಇಲ್ಲ, ಹಾಗಾಗಿ ನಾನು ಬೇಸನ್ ಕಟ್ಟಿ ಮೇಲೆ ಮಾಡತ್ತೀನಿ ರೀ. ಈಗ ನೋಡ್ರಿ ಸ್ವಲ್ಪ ಕೆಳಗೆ ಹಿಟ್ಟು, ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟು ನಿಮ್ಗೆ ಯಾವ ಕಡೆ ನಿಮ್ಗೆ ಯಾವುದು ಇಷ್ಟ ಅಲ್ಲ ಅದನ್ನ ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕ್ರಿ. ಚಪಾತಿ ಲಟ್ಟಿಸ್ಕೋತೀವಲ್ಲ ಸೇಮ್ ಅದೇ ರೀತಿನ ಲಟ್ಟಿಸ್ಕೋಬೇಕು ತೆಳ್ಳಗೆ. ಈಗ ಮತ್ತು ನಾ ಮಾಡತ್ತಿದ್ದ ವಿಡಿಯೋ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಎದ್ರೊಳಗಿಂದ ಯಾವ ಊರಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಪೂರ್ತಿ ನೋಡಿರಿ, ಸ್ಕಿಪ್ ಮಾಡ್ಲಾರ್ದಂಗೆ. ಮತ್ತು ಇದೇ ಥರ ಹೊಸ ವಿಡಿಯೋ ಬಿಡ್ತಿರ್ತೀನಿ. ಚಪಾತಿ ರೊಟ್ಟಿ ಏನರ ಬೇಜಾರಾದಾಗ ಈ ರೀತಿ ಹೊಸದಾಗಿ ಎರಡೂ ಮಿಕ್ಸ್ ಮಾಡ್ಕೊಂಡು ತಿನ್ನಿರಿ. ಹೋಳಿಗೆ ಆದಂಗೆ ಆಗಿರ್ತಾವೆ ನೋಡಿರಿ, ಸೇಮ್ ಚಪಾತಿ ಅಷ್ಟು ರುಚಿಯಾಗಿರ್ತಾವೆ. ಈಗ ನಾನು ಅದು ಲಟ್ಟಿಸ್ಕೊಂಡಿರಿ ಪೂರ್ತಿ ಚಪಾತಿ ಗತೆ ತೆಳ್ಳಗೆ ಲಟ್ಟಿಸ್ಕೊಂಡೇನಿ. ಅದ್ರ ಮ್ಯಾಗ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಎಣ್ಣೆ ಹಾಕೋತೀನಿ ನೋಡ್ರಿ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಪೂರ್ತಿ ಈ ರೀತಿ ಪೂರ್ತಿ ರೌಂಡಾಗಿ ಹಚ್ಬೇಕ್ರಿ ಅದನ್ನು. ಆಮೇಲೆ ಈಗ ಒಂದು ಕಡೆ ಅಷ್ಟು ನಾನು ಕಟ್ ಮಾಡ್ಕೊಂಡೇನಿ, ನೀವು ನೋಡ್ಬೋದು. ಒಂದು ಕಡೆ ಕಟ್ ಮಾಡ್ಕೊಂಡು ಈ ರೀತಿ ರೋಲಾಗಿ ಮಾಡ್ಕೊರಿ ಅದನ್ನು. ಅಂದ್ರೆ ಒಳಗೆ ಚಪಾತಿ ಉಬ್ಬಲಿಕ್ಕರೂ ಪದರಾಗಿ ಬಿಟ್ಟಿರ್ತಾವೆ ನೋಡ್ರಿ. ನಾವು ತಿನ್ನೋಬೇಕಾರ ನಿಮಗೆ ಎಷ್ಟು ಪದರಾಗದಾವ ಅನ್ನಿಸ್ತೈತಿ. ಈಗ ನಾವು ಹಂಚಿನಾಗ ಹಾಕಿದ್ರೆ ಉಬ್ಬೋದಿಲ್ಲ ಕರೆ, ಹಿಂಗೆ ಮಾಡಿದ್ರೆ ಆದ್ರೆ ಪದರಾಗಿ ಉಚ್ಚೇ ಬಿಟ್ಟಿರ್ತಾವ್ರಿ ಒಳಗೆ. ಈಗ ಇದನ್ನು ಸೆಂಟ್ರೊಳಗೆ ಒತ್ಕೊಂಡು ಈಗ ಲಟ್ಟಿಸ್ಕೊಂಡ್ಬಿಡ್ತೇನೆ ರೀ. ಏನರ ಹೊಸ ಟೈಪ್ ಮಾಡಕ್ಕೆ ನಮಗೂ ಇಷ್ಟ ಆಗ್ತೈತಿ. ಮತ್ತು ನೀವು ನೋಡಿದ ಕೂಡ ಇಷ್ಟಪಟ್ಟು ತಿಂದು ಮತ್ತು ಮಾಡ್ಕೊಂಡು ಕಮೆಂಟ್ ಮಾಡಿದ್ರೆ ನಮಗೂ ಇನ್ನೂ ಸ್ವಲ್ಪ ಮಾಡೋಕೆ
ಹೆಚ್ಚೆಚ್ಚು ವೀಡಿಯೋ ಹೊಸ ಮಾಡೋಕೆ ಇಷ್ಟ ಆಕತ್ರಿ. ಈಗ ಅದನ್ನು ನಾನು ಪೂರ್ತಿ ಚಪಾತಿ ಗತೆ ಲಟ್ಟಿಸ್ಕೊಂಡೆ ನೋಡಿರಿ. ನಿಮ್ಗೆ ಎಷ್ಟು ತೆಳು ಬೇಕಾ ದಪ್ಪು ಬೇಕಾ ನೋಡ್ಕೊಂಡು ಲಟ್ಟಿಸ್ಕೊಂಡು ನಾನೀಗ ಗ್ಯಾಸಿನ ಮ್ಯಾಗ ಹಂಚಿಟ್ಟಿಲ್ರಿ, ಇದು ಪ್ಯಾನ್ ಇಟ್ಟೇನಿ. ಅದಕ್ಕೆ ತಳಗ ಎಣ್ಣೆ ಹಚ್ಕೊಂಡು ಇದನ್ನು ಹಾಕೋತೇನೆ ನೋಡಿರಿ. ನಾವು ಲಟ್ಟಿಸಿಟ್ಕೊಂಡವೆಲ್ಲ ಪರಾಟ ಅದನ್ನು ಹಾಕೋತೇನೆ. ಈಗ ತಳಗು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೆ, ಮ್ಯಾಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ತನ ಬಿಟ್ಟು ಹೊಳ್ಸಿ ಹಾಕೋತೇನೆ ನೋಡಿರಿ. ಗ್ಯಾಸ್ ಫ್ಲೇಮ್ ಸಣ್ಣ ಇಟ್ಕೊರಿ, ಜೋರು ಇಡಕ್ಕೆ ಹೋಗ್ಬೇಡ್ರಿ. ಒಳಗೆ ಉಬ್ಬಿತೈತ್ರಿ. ನಾವು ಹೊರಗೆ ಉಬ್ಲಿಕ್ರೂ ಒಳಗೆ ಉಬ್ಬಿ ಪದ್ರಾಗಿ ಬಿಚ್ಕೊಂಡಿರ್ತೈತಿ. ನಾನು ಪ್ಯಾನ್ ಒಳಗೆ ಯಾಕೆ ಬೇಯಿಸಾತೇನಂದ್ರೆ ಅದು ಸೇಮ್ ಪರಾಟ ಗತೆನ ಆಕೈತೆ ನೋಡಿರಿ. ಇದ್ರೊಳಗೆ ಬೇಯಿಸಿದ್ರೆ ಹಂಚೊಳಗೆ ಚಪಾತಿ ಗತೆ ಆಗ್ತೈತಿ. ಬೇಕಂದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ. ನೀವು ಒಂದು ಸತಿ ಈ ರೀತಿ ಮಾಡಿದ್ರೆ ವಾರದ 3-4 ಸತಿ ಇದನ್ನ ಮಾಡ್ಕೊಂಡು ತಿಂತೀರಿ. ಅಷ್ಟು ಚಲೋ ಇತ್ತು. ಎರಡು ಕಡೆನೂ ಸಣ್ಣ ಉರಿ ಇಟ್ಕೊಂಡು ಜೋರು ಉರಿ ಇಟ್ಕೊಂಡು ಎರಡು ಕಡೆನೂ ಬೇಯಿಸ್ಕೊಂಡೆ, ಎಣ್ಣೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ಕೊಂಡೆ ನೋಡಿರಿ. ಎಷ್ಟು ಚಲೋ ಆಗೈತಲ್ಲ, ಸೇಮ್ ಪರಾಟನ ಆಗೈತಿ. ನೀವು ಒಂದು ಸತಿ ಈ ರೀತಿ ಮಾಡ್ಕೊರಿ. ಸಂಜೆವರೆಗೂ ನಾಳೆ ಬೆಳಗ್ಗೆವರೆಗೂ ಇಷ್ಟು ಸಾಫ್ಟಾಗಿರ್ತಾವೆ ನೋಡಿರಿ. ಮಾಡ್ಕೊಂಬಂದೆ ನಾನು. ಮಾಡ್ತಾನೆ ಹಂಗೆ ಖಾಲಿನ ಆಗ್ಬಿಡ್ತಾವೆ. ಎಷ್ಟು ತಿಂದ್ರೂ ಬೇಸರ ಆಗೋದಿಲ್ಲ ಇವನ್ನ. ಇದ್ರ ಜೊತೆ ಯಾವ್ದು ಬೇಕಾದ ಕರಿ ಮಾಡ್ಕೊಂಡು ತಿನ್ಬೋದು ನೀವು. ಬೆಂಡೆಕಾಯಿ, ಚೌಳಿಕಾಯಿ ಎದ್ದು ಬೇಕಾದನ್ನು ಇದಕ್ಕೆ ಪರ್ಫೆಕ್ಟಾಗಿ ಆಕೈತ್ರಿ ನೋಡಿರಿ. ಒಳಗೆಲ್ಲ ಪೂರ ಪದ್ರ ಬಿಚ್ಚಾವು, ಮ್ಯಾಗದು ಉಬ್ಬಿದ್ದು ಕಾಣೋಂಗಿಲ್ಲ. ಉಬ್ಬಿಲ್ಲ ಅಂಥೇಳಿ ನೀವು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.